ಹಲೋ ಭಾಗ್ಯ. ದೇವ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದೆ ಹೊಸ ಆಫೀಸು, ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಸದ್ಯಕ್ಕೆ ಚೆನ್ನಾಗೇ ಇದೆ ದೇವ್ರೆ. ಹೋಗ್ತಾ ಹೋಗ್ತಾ ಇನ್ನೊಂದಷ್ಟು ಸುಮಾರು ವಿಷಯಗಳು ಗೊತ್ತಾಗ್ಬೇಕಾಗಿದೆ. ಈ ಹೊಸ ಮನೆಗೆ ಹೋದಾಗ ಎಲ್ಲದೂ ಅನುಕೂಲವಾಗಿದೆ ಅಂತ ಅನ್ಸುತ್ತಲ್ಲ, ಹಾಗೆ ಸದ್ಯಕ್ಕೆಲ್ಲ ಚೆನ್ನಾಗಿದೆ. ಅದು ಭಾಗ್ಯ, ನಿಮ್ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಅತ್ತೆ ನಾ ಹೋಗಿ ಬರ್ತೀನಿ. ಏ ಭಾಗ್ಯ, ನಿನ್ ಸ್ವಲ್ಪನಾದ್ರೂ ಅರಿವಿದ್ಯಾ? ಅಲ್ಲ ಬೀಗ್ತಿಯಮ್ಮ, ನೀವಾದ್ರೂ ನಿಮ್ ಸೊಸೆಗ್ ಬುದ್ಧಿ ಹೇಳ್ಬಾರ್ದಾ? ಅಲ್ವೇ, ಮನೆ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ, ನೀನ್ ನೋಡಿದ್ರೆ ಏನು ಆಗಿಲ್ಲ ಅನ್ನೋ ತರ ಇದೆಯಲ್ಲ, ಏನ್ ಅರ್ಥ? ಯಾಕೆ ನಿನಗ್ ನಿನ್ ಮಗಳು ಬೇಡ್ವಾ? ಯಾವ ತಾಯಿ ತಾನೇ ತನ್ಗೆ ತನ್ ಮಕ್ಳು ಬೇಡ ಅಂತ ಹೇಳ್ತಾಳಮ್ಮ. ಹಾಗಿದ್ಮೇಲೆ ತನ್ವಿನ ಕರ್ಕೊಂಡ್ ಬರೋದು ಬೇಡ ಅಂತ ಯಾಕೆ ಹೇಳ್ತಿದ್ಯಾ? ನಾನೇನು ನನ್ ಮಗಳು ನನಗ್ ಬೇಡ ಅಂತ ಹೇಳಿಲ್ಲಮ್ಮ. ಅವಳನ್ನ ಬಲವಂತವಾಗಿ ಕರ್ಕೊಂಡ್ ಬರೋದ್ ಬೇಡ ಅಂತ ಹೇಳ್ದೆ ಅಷ್ಟೆ. ಅಂದ್ರೆ ಅಮ್ಮ, ಬಲವಂತವಾಗಿ ಯಾರನ್ನಾದ್ರೂ ನಮ್ಮ ಅಂಗೈಯಲ್ಲಿ ಹಿಡ್ಕೊಳಕ್ ಆಗತ್ತಮ್ಮ? ಇಲ್ಲಿಗೆ ಬರ್ಬೇಕೋ ಬೇಡವೋ ಅನ್ನೋದು ಅವಳ ನಿರ್ಧಾರ. ಅವಳೇ ನಿರ್ಧಾರ ಮಾಡಿ ಬರ್ಬೇಕು. ಏ, ನಿನ್ ಮಾತಿಗೆ ಏನಾದ್ರೂ ಅರ್ಥ ಇದೆಯಾ? ಅಲ್ಲ ಕಣೆ, ಅಷ್ಟೆಲ್ಲ ಯೋಚನೆ ಮಾಡೋಷ್ಟು ಬುದ್ಧಿ ಇದೆಯಾ ಅದಕ್ಕೆ? ಅವಳು ಇನ್ನೂ ಚಿಕ್ಕ ಹುಡುಗಿ ಕಣೆ. ಅಮ್ಮ, ಅವಳಿಗೆ ಬುದ್ಧಿ ಇದೆ ಅಮ್ಮ, ಯೋಚನೆ ಮಾಡೋ ಶಕ್ತಿನೂ ಇದೆ. ಬರ್ತಾಳೆ ಬಿಡು. ಇಷ್ಟೊತ್ತಿಗೆ ಆ ಶ್ರೇಷ್ಠ ನಿನ್ ಮಗಳು ತಲೆ ಕೆಡ್ಸಿ ಅವಳ ಮನೆಯಲ್ಲೇ ಕೂರಿಸ್ಕೊಂಡಿರ್ತಾಳೆ ಅಷ್ಟೇ. ಬೀಗ್ತಿಯಮ್ಮ, ನೀವಾದ್ರೂ ಸ್ವಲ್ಪ ಹೇಳಿ, ಯಾಕೆ ಸುಮ್ನೆ ಕೂತಿದ್ದೀರಾ? ಅಮ್ಮ, ಹೇಳ್ಕೊಟ್ಟು ಮಾತು ಕಟ್ಕೊಟ್ಟು ಬುತ್ತಿ ತುಂಬಾ ದಿನ ಬರಲ್ಲಮ್ಮ. ಯಾರಿಗ್ ಬುದ್ಧಿ ಹೇಳೋದೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಪಾಪ, ನನ್ ಸೊಸೆ ಎಲ್ಲಾ ತರ ಕಷ್ಟನೂ ಅನುಭವಿಸಿದ್ಲು. ಅವಳು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆದ್ರೆ ಮಗಳ ವಿಚಾರದಲ್ಲೂ ಇಂಥ ದೊಡ್ಡ ಕಷ್ಟ ಅನುಭವಿಸ್ತಾಳೆ ಅಂತ ನಾ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಮ್ಮನೇಲಿ ಈ ತರ ಎಲ್ಲ ನಡೀತಾ ಇದೆ ಅಂದ್ರೆ ನನಗ್ ನಂಬೋಕೆ ಆಗ್ತಾ ಇಲ್ಲ. ಭಗವಂತ, ನಿನ್ಗೊಂಚೂರು ಕರುಣೆ ಅನ್ನೋದೇ ಇಲ್ವಾ? ಯಾಕೆ ನನ್ ಸೊಸೆಗೆ ಅಷ್ಟೆಲ್ಲ ಕಷ್ಟ ಕೊಡ್ತಿದ್ಯಾ? ಇಷ್ಟೆಲ್ಲ ಆಗ್ತಿರೋದು ಆ ಮನೆ ಹಾಳಿ ಶ್ರೇಷ್ಠ ಇಂದ. ಮರಳು ಮಾಡಿ ನನ್ ಮಗನ್ ಬುಟ್ಟಿಗೆ ಹಾಕೊಂಡ್ಲು. ಈಗ ನೋಡಿದ್ರೆ ನನ್ ಮೊಮ್ಮಗಳನ್ನ ಬುಟ್ಟಿಗೆ ಹಾಕೋತಾ ಇದ್ದಾಳೆ. ಎಂತ ಹೆಂಗ್ಸದು! ಅಲ್ಲ, ಬರೀ ಅವಳು ನಂದಿ ಏನ್ ಪ್ರಯೋಜನ? ನನ್ನ ಮಗನೇ ಸರಿಗಿಲ್ವಲ್ಲ. ನನ್ನ ಮಗ ನೆಟ್ಟಿಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ಪಾಪ ನನ್ ಸೊಸೆ ಯಾರ ಸವಾಸನೂ ಬೇಡ ಅಂತ ನನ್ ಪಾಡಿಗೆ ತನ್ನ ಜೀವನ ನಡೆಸ್ತಾ ಇದ್ದಾಳೆ. ಆದ್ರೆ ಇವ್ರು ಬಿಡ್ಬೇಕಲ್ಲ. ಅವಳ ಪಾಡಿಗೆ ಅವಳಿಗಿರಕ್ಕೆ ಇವ್ರು ಬಿಡೋದೇ ಇಲ್ಲ. ಒಂದಲ್ಲ ಒಂದು ಕಿತಾಪತಿ ಮಾಡೋದು, ಒಂದಲ್ಲ ಒಂದು ದಾರಿಲಿ ಅವಳಿಗೆ ತೊಂದರೆ ಕೊಡೋದು. ಪಾಪ, ಈ ತರ ಮಾಡಿದ್ರೆ ಅದ್ ಎಲ್ಲಿ ಹೋಗ್ಬೇಕು? ಏನ್ ಮಾಡ್ಬೇಕು? ನನಗೆ ಯಾಕೋ ಇದು ಎಲ್ಲದರ ಹಿಂದೆ ಶ್ರೇಷ್ಠ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಇವಳು ಯಾಕೆ ತರ ಮಾಡ್ತಿರ್ಬೋದು? ಇದರಿಂದ ಅವಳಿಗೇನ್ ಸಿಗತ್ತೆ? ಪಪ್ಪ, ಅದು ಮನೆಗೆ ಹೋಗಿ ನನ್ ಬಟ್ಟೆಗಳು ತರ್ಬೇಕಿತ್ತು. ತನ್ವಿ, ಅಷ್ಟಕ್ಕೆಲ್ಲ ಮನೆಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ನಾನು ನಿಂಗೆಲ್ಲ ಹೊಸ ಬಟ್ಟೆ ತೆಕ್ಕೊಡ್ತೀನಿ. ಪಪ್ಪ, ಬಟ್ಟೆ ಅಷ್ಟೇ ಅಲ್ಲ, ಟೆಕ್ಸ್ಟ್ ಬುಕ್ಸ್, ನೋಟ್ಸ್ ಎಲ್ಲ ಅಲ್ಲೇ ಇದೆ. ಅಯ್ಯೋ ಪುಟ, ನನಗೆ ಟೈಮೂ ಇಲ್ಲ, ಆಮೇಲೆ ಮನೆ ನೋಡೋದಕ್ಕೆ ಮನ್ಸೂ ಇಲ್ಲ. ತಂದಿ ಪುಟ, ನಾನ್ ನಿನ್ ಜೊತೆಲಿ ಬರ್ಬೋದಿತ್ತು. ಅಂದ್ರೆ ತಂದಿ, ನಿಮ್ಮಮ್ಮ ಮತ್ತೆ ನಿಮ್ಮ ಅಜ್ಜಿ ನನ್ ಜೊತೆಲಿ ಜಗಳ ಆಡ್ತಾರೆ, ನನಗ್ ಶಾಪ ಹಾಕ್ತಾರೆ.
ನನ್ಗೇನು ಅವ್ರ ಬಗ್ಗೆ ಕೋಪ ಏನಿಲ್ಲ, ಬಟ್ ಎಷ್ಟು ಅಂತ ಅವಮಾನ ಸಹಿಸ್ಕೊಂಡಿರ್ಲಿ. ಈಗಾಗ್ಲೇ ನನಗೆ ತುಂಬಾ ಸಲ ಹರ್ಟ್ ಮಾಡಿದ್ದಾರೆ, ಇಲ್ಲಾಂದ್ರೆ ನನ್ ಖಂಡಿತವಾಗ್ಲೂ ಬರ್ತಿದೆ. ಸಾರಿ ತನ್ವಿ, ಐ ಆಮ್ ಹೆಲ್ಪ್ಲೆಸ್. ಹೌದಲ್ವಾ? ಅಮ್ಮ ಮತ್ತೆ ಮನೆಯವರೆಲ್ಲ ಸೇರ್ಕೊಂಡು ಶ್ರೇಷ್ಠ ಆಂಟಿಗೆ ಎಷ್ಟು ಅವಮಾನ ಮಾಡಿದಾರೆ. ಆದ್ರೂ ಅವ್ರು ನನ್ನ ಮೇಲೆ ಸ್ವಲ್ಪನೂ ಕೋಪ ಮಾಡ್ಕೊಳ್ದೆ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದಾರೆ. ಪಾಪ ಶ್ರೇಷ್ಠ ಆಂಟಿ. ತನ್ವಿ, ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿರೋದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಇಲ್ಲ ಇಲ್ಲ ಆಂಟಿ, ನಮ್ಮ ಮನೆಯವರು ನಿಮ್ಗೆ ಎಷ್ಟು ಸಲ ಹರ್ಟ್ ಮಾಡಿದ್ರಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಪರವಾಗಿಲ್ಲ ಬಿಡಿ, ನಾನೇನ್ ಮನೆಗೆ ಹೋಗಲ್ಲ, ಇಲ್ಲೇ ಮ್ಯಾನೇಜ್ ಮಾಡ್ಕೋತೀನಿ. ಅದ್ ಹೇಗ್ ಮ್ಯಾನೇಜ್ ಮಾಡ್ತೀಯ ಪುಟ? ಬುಕ್ಸ್ ಆದ್ರೆ ಹೊಸದಾಗಿ ತಗೋಬಹುದು, ಆದ್ರೆ ನಿನ್ ನೋಟ್ಸು ನಿನ್ ಫ್ಯೂಚರ್ ಹಾಳಾಗುತ್ತಲ್ಲ ಪುಟ. ಸರಿ, ಅದೇನಾದ್ರೂ ಪರವಾಗಿಲ್ಲ, ನಾನು ಇಷ್ಟೇ ಅವಮಾನ ಆದ್ರೂ ಸಹಿಸ್ಕೊಳ್ತೀನಿ. ಬಾ ಹೋಗ್ಬಿಟ್ ಬರೋಣ. ಇಲ್ಲ ಆಂಟಿ, ನಿಮಗೆ ಅವಮಾನ ಆಗೋದು ನನಗೆ ಇಷ್ಟ ಇಲ್ಲ, ಬೇಡ. ಇಲ್ಲ ತನ್ವಿ, ನಾನ್ ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ, ಅಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ನಿನ್ ಮನೆ ಒಳಗಡೆ ಹೋಗಿ ಎಲ್ಲ ಥಿಂಗ್ಸ್ ತಗೊಂಡ್ ಬಾ, ಆಮೇಲೆ ವಾಪಸ್ ಬಂದ್ರೆ ಆಯ್ತು. ಅಲ್ಲ ಆಂಟಿ, ಅದು ನಿಮಗ್ ಸುಮ್ಮನೆ ತೊಂದ್ರೆ ಅಲ್ವಾ? ಪರವಾಗಿಲ್ಲ, ನಿನ್ಗೋಸ್ಕರ ತೊಂದ್ರೆ ತಗೊಂಡಿನಿ ತನ್ವಿ. ತಾಂಡವ್ಗೂ ನಿನ್ ಜೊತೆಲಿ ಬರೋದಕ್ಕೆ ಟೈಮ್ ಇಲ್ಲ, ಹಾಗಂತ ನೀನ್ ಒಬ್ಳನ್ನೇ ಕಳ್ಸೋದಕ್ಕಾಗತ್ತಾ? ಯಾರಾದ್ರೂ ನಿನ್ ಜೊತೆಲಿ ಬರ್ಬೇಕಲ್ವಾ? ಬಾ ಹೋಗ್ಬಿಡ್ದ. ಶ್ರೇಷ್ಠ ಯಾಕೆ ಈ ತರ ಆಡ್ತಿದ್ದಾಳೆ? ನಿಜವಾಗ್ಲೂ ಇವಳು ಬದಲಾಗಿದ್ದಾಳ ಅಥವಾ ಆಕ್ಟ್ ಮಾಡ್ತಿದ್ದಾಳ? ನಿಜವಾಗ್ಲೂ ಚೇಂಜ್ ಆಗಿದ್ರೆ ತುಂಬಾನೇ ಒಳ್ಳೇದು. ಬಟ್ ಆಕ್ಟ್ ಮಾಡ್ತಿದ್ದಾಳೆ ಅಂದ್ರೆ ಯಾಕೆ ಮಾಡ್ತಿದ್ದಾಳೆ? ಇವಳು ಉದ್ದೇಶ ಏನಿರ್ಬೋದು? ಏನ್ ಬೇಕಾಗಿದೆ ಇವಳಿಗೆ? ತಾಂಡವ್, ಏನ್ ಯೋಚನೆ ಮಾಡ್ತಿದ್ಯಾ? ನಾನ್ ಯಾಕೆ ಹೀಗೆಲ್ಲ ಮಾಡ್ತಿದ್ದೀನಿ ಅಂತ ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ? ನಿನ್ಗೋಸ್ಕರನೇ ಕಣೋ ಇದನ್ನೆಲ್ಲ ಮಾಡ್ತಾ ಇರೋದು. ನಾನ್ ನಿನ್ಗೋಸ್ಕರ ಎಲ್ಲಾನು ಬಿಟ್ಟು ಬಂದಿದ್ದೀನಿ ತಾಂಡವ್. ಆದ್ರೆ ನಾನ್ ನಿನ್ ಲೈಫಲ್ಲಿ ಇದ್ದೇ ಹೋಗಿದ್ರೆ ನೀನ್ ಹೇಗಿರ್ತಿದ್ದೆ ತಾಂಡವ್? ಒಂದ್ ವೇಳೆ ನೀನ್ ನನ್ನ ಲೈಫಲ್ಲಿ ಇದ್ದೇ ಹೋಗಿದ್ರೆ ನನ್ನ ಲೈಫ್ ಹೇಗಿರ್ತಿತ್ತು ತಾಂಡವ್? ನನ್ ಒಂಟಿ ಆಗಿರ್ಬೇಕಾಗ್ತಿತ್ತು. ನಮ್ಮಪ್ಪ ಅಮ್ಮ ನನ್ನ ಖಂಡಿತ ಒಪ್ಕೊಳ್ತಿರ್ಲಿಲ್ಲ. ಈ ಸಮಾಜ ನನ್ನ ಹೇಗ್ ಟ್ರೀಟ್ ಮಾಡುತ್ತೆ ಅಂತ ನೆನ್ಸ್ಕೊಂಡ್ರು ಕಷ್ಟ ಆಗುತ್ತೆ ತಾಂಡವ್. ನೀನ್ ಇಲ್ದೆ ನನ್ನ ಲೈಫ್ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರು ತುಂಬಾ ಭಯ ಆಗುತ್ತೆ. ನೀನ್ ಎಕ್ಸ್ ವೈಫ್ ಭಾಗ್ಯ ಮತ್ತೆ ನೀನ್ ಕೆಲಸ ಮಾಡ್ತಿರೋ ಕಂಪ್ನಿನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ನೀವಿಬ್ರು ಒಟ್ಟಿಗೆ ಕೆಲಸ ಮಾಡ್ತೀರಾ, ಒಟ್ಟಿಗೆ ಕಾಲ ಕಳಿತೀರಾ. ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ನೀವಿಬ್ರಿಗೂ ಪ್ರೀತಿ ಶುರುವಾಗುತ್ತೆ, ಒಟ್ಟಿಗೆ ಬದುಕ್ಬೇಕು ಅನ್ಸುತ್ತೆ. ಅವಾಗ ಹೊಸ ಬದುಕನ್ನ ಶುರು ಮಾಡ್ತೀರಾ. ಆಗ ನಾನು ದೊಡ್ಡ ತ್ಯಾಗ ಮಹಿತರ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅನ್ಕೊಂಡಿದ್ಯಾ ತಾಂಡವ್? ನೋ ಬೇ, ಬೇರೆ ಫ್ಯೂಚರ್ಗೋಸ್ಕರ ನನ್ ಬಾಳ್ನ ಬಲಿ ಕೊಡೋಷ್ಟು ತ್ಯಾಗಿ ನಾನಲ್ಲ. ನನಗ್ ಬೇಕಾಗಿರೋದನ್ನ ಕಷ್ಟಪಟ್ಟಾದ್ರೂ ಸರಿ ಪಡ್ಕೊಂಡು ಖುಷಿಯಾಗಿರೋಳು ಈ ಶ್ರೇಷ್ಠ. ನನ್ ಖುಷಿಗೆ ಅಡ್ಡ ಬರೋರ್ನ ಯಾರ್ನು ನಾನ್ ಸುಮ್ಮನೆ ಬಿಡಲ್ಲ. ಬಾಲ ತುಳ್ದವ್ರನ್ನ ಹಾಕ್ ಕ್ಷಮಿಸ್ಬೋದು, ಆದ್ರೆ ನನ್ನ ಬಾಳ್ನ ಹಾಳ್ ಮಾಡಕ್ ಬಂದವ್ರನ್ನ ನಾನು ಕ್ಷಮಿಸೋದಿಲ್ಲ. ಭಾಗ್ಯ, ಈಗ ನಿನ್ ಮಗಳು ತನ್ವಿಯಿಂದ ನಿನ್ನ ದೂರ ಮಾಡಿದೀನಿ. ಮುಂದೆ ನನ್ ತಾಂಡವ್ ಆಫೀಸಿಂದನೂ ನಿನ್ನ ಹೊರಗಡೆ ಹಾಕ್ತೀನಿ. ನಿನ್ ಫ್ಯಾಮಿಲಿಯಿಂದನೂ ನಿನ್ನ ದೂರ ಆಗೋ ತರ ಮಾಡ್ತೀನಿ. ನೀನು ನನ್ನ ಹಾಗೆ ಒಂಟಿಯಾಗಿ ಬದುಕ್ಬೇಕು. ಯಾರು ನೀನು ಒಪ್ಕೋಬಾರ್ದು. ಯಾರ ಬಾಯಲ್ಲೂ ನಿನ್ ಬಗ್ಗೆ ಒಳ್ಳೆ ಮಾತು ಬರಬಾರ್ದು. ಅಲ್ಲಿವರೆಗೂ ನಾನು ಯುದ್ಧ ಸರಿ ಬಾ, ಒಂದ್ ನಿಮಿಷ ಆಂಟಿ ಬಂದೆ. ಹಲೋ ಭಾಗ್ಯ. ದೇವ್ರೆ, ಬನ್ನಿ ಕೂತ್ಕೊಳ್ಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದೆ ಹೊಸ ಆಫೀಸು? ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲಾ ಸದ್ಯಕ್ಕೆ ಚೆನ್ನಾಗೇ ಇದೆ ದೇವ್ರೆ.
ಹೋಗ್ತಾ ಹೋಗ್ತಾ ಇನ್ನೊಂದಷ್ಟು ಸುಮಾರು ವಿಷಯಗಳು ಗೊತ್ತಾಗ್ಬೇಕಾಗಿದೆ. ಈ ಹೊಸ ಮನೆಗೆ ಹೋದಾಗ ಎಲ್ಲದೂ ಅನುಕೂಲವಾಗಿದೆ ಅಂತ ಅನ್ಸುತ್ತಲ್ಲ, ಹಾಗೆ ಸದ್ಯಕ್ಕೆಲ್ಲ ಚೆನ್ನಾಗಿದೆ. ಅದು ಭಾಗ್ಯ, ನಿಮ್ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಅದು ಅಲ್ಲ ದೇವ್ರೆ, ಅವತ್ತು ನೀವ್ ನನಗೆ ಹೇಳ್ತಾ ಇದ್ರಿ ಮಾತಿನ ಮೊದ್ಲು ಮಾತಿನ ಕೊನೆಯಲ್ಲಿ ಯಾವಾಗ್ಲೂ ಅದು ಅದು ಅಂತ ಹೇಳ್ತಿರ್ತೀರಾ ಅಂತ. ಈಗ ನೋಡಿ ನೀವೇ ಅದು ಅದು ಅಂತಿದ್ದೀರಾ. ಅದು ಹಾಗಲ್ಲ ಭಾಗ್ಯ. ಅದು ನನಗೆ ಗೊತ್ತು ದೇವ್ರೆ, ನೀವು ತನ್ವಿ ಬಗ್ಗೆ ಕೇಳಕ್ ಬಂದಿದ್ದೀರಿ ಅಲ್ವಾ. ನೀವು ತಲೆ ಕೆಡ್ಸ್ಕೋಬೇಡಿ ದೇವ್ರೆ, ತನ್ವಿ ವಿಷಯದಲ್ಲಿ ಏನೇ ಸಮಸ್ಯೆ ಇದ್ರೂ ಅದ್ ಸರಿ ಹೋಗುತ್ತೆ. ಸರಿ ಭಾಗ್ಯ, ಹಾಗೆ ನಿಮ್ ಹತ್ರ ಇನ್ನೊಂದು ವಿಷಯ ಮಾತಾಡ್ಬೇಕಾಗಿತ್ತು. ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಬ್ರು ಮ್ಯಾನೇಜರ್ನ ತಗೋಬೇಕು ಅನ್ಕೋತಾ ಇದ್ದೀವಿ. ನಿಮ್ಗೇನ್ ಅನ್ಸುತ್ತೆ? ಅರೆ, ನನ್ ತಲೆಯಲ್ಲೂ ಅದೇ ಇತ್ತು, ಹೇಳಿದ್ರಿ. ಹೌದಾ? ನಿಮ್ಗೆ ಓಕೆನಾ ನಾವಿಲ್ಲಿ ಬೇರೆ ಯಾರನ್ನಾದ್ರೂ ಹೈರ್ ಮಾಡಿದ್ರೆ? ಅಯ್ಯೋ ದೇವ್ರೆ, ಇದೇನಿದ್ ಹೀಗ್ ಕೇಳ್ತಿದ್ರಿ? ಇದು ನೀವ್ ನಡೆಸ್ತಾ ಸಂಸ್ಥೆ, ನಿಮ್ಗೆ ಯಾರು ಸರಿ ಅಂತ ಅನ್ಸುತ್ತೋ ಅವ್ರನ್ನ ಹೈರ್ ಮಾಡ್ಬೋದು. ಆದ್ರೂ ಈ ಸಂಸ್ಥೆನ ಮುನ್ನಡೆಸ್ತಾ ಇರೋರು ನೀವೇ ಅಲ್ವಾ ಭಾಗ್ಯ? ಹೌದು ದೇವ್ರೆ, ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನ್ಕಿಂತ ಚೆನ್ನಾಗಿ ನಿಮಗ್ ಗೊತ್ತಿದೆ ಅಲ್ವಾ. ಹಾಗಾಗಿ ನೀವೇ ನಿರ್ಧಾರ ತಗೊಳ್ಳಿ. ಯಾರನ್ನಾದ್ರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೈರ್ ಮಾಡಿದ್ರೆ ಒಳ್ಳೇದು ಅಂತ ಮಾತ್ರ ನನ್ಗನ್ಸುತ್ತೆ. ಸರಿ, ಹಾಗಾದ್ರೆ ನಾನು ಒಬ್ಬರನ್ನ ಕರೆಸ್ತೀನಿ. ಅವ್ರನ್ನ ಇಂಟರ್ವ್ಯೂ ಮಾಡಿ ಓಕೆನಾ ಅಂತ ನನಗೆ ಹೇಳಿ. ನಾನ್ ಇಂಟರ್ವ್ಯೂ ಮಾಡ್ಬೇಕಾ? ಎಸ್, ನೀವೇ ತಾನೇ MD, ಅದಕ್ಕೆ ನೀವೇ ಇಂಟರ್ವ್ಯೂ ಮಾಡಬೇಕು. ಸರಿ, ಆದ್ರೆ ಇಂಟರ್ವ್ಯೂಗೆ ಬರ್ತಾ ಇರೋದು ಯಾರು? ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಕನಿಕಾ ಸಜೆಸ್ಟ್ ಮಾಡಿರೋದು. ಕನಿಕಾ ರೆಫರ್ ಮಾಡಿದಾಳೆ ಅಂದ್ಮೇಲೆ ಇಂಟರ್ವ್ಯೂ ಎಲ್ಲ ಯಾಕೆ ದೇವ್ರೆ? ಅವಳು ಪರ್ಫೆಕ್ಟ್ ಆಗಿ ಸೆಲೆಕ್ಟ್ ಮಾಡಿರ್ತಾಳೆ. ಯಾಕಂದ್ರೆ ಕನಿಕಾ ಯಾವಾಗ್ಲೂ ಅಳ್ದು ತೂಗಿ ಯೋಚನೆ ಮಾಡ್ತಾಳೆ. ಕನಿಕಾ ಹೇಳ್ಬಿಡಿ, ಅವಳು ಯಾರನ್ನ ಸಜೆಸ್ಟ್ ಮಾಡಿದಾಳೋ ಅವರು ಇಮಿಡಿಯೇಟ್ ಆಗಿ ಬಂದು ಜಾಯಿನ್ ಆಗ್ಬೋದು ಅಂತ. ಹೌದಾ? ಆರ್ ಯು ಶ್ಯೂರ್? ಖಂಡಿತ ದೇವ್ರೆ, ಬೇಕಾದ್ರೆ ಈಗ್ಲೇ ಕನಿಕಾಗ್ ಫೋನ್ ಮಾಡಿ ಹೇಳ್ಬಿಡಿ. ಹೌದಾ? ಹಾಗಾದ್ರೆ ನಾನು ಕನಿಕಾ ಕಾಲ್ ಮಾಡ್ತೀನಿ. ಸರಿ.